ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಪ್ಷನ್ ಚೈನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇದು ಕಂಪ್ಲೀಟ್ ಆಗಿ ಆಪ್ಷನ್ ಚೈನ್ ಅಂದರೆ ಏನು, ಅದರಲ್ಲಿರೋ ಪ್ರತಿಯೊಂದು ಡೇಟಾ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ತೀವಿ. ಸೊ ನೀವು ಈ ವಿಡಿಯೋನಾದ್ರೂ ನೋಡ್ತಾ ಇದ್ದೀರಾ ಅಂತಂದರೆ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಈ ವಿಡಿಯೋ ಅಥವಾ ಮುಂದೆ ಬರೋ ಪಾರ್ಟ್ಗಳು ಕ್ಲೀನಾಗಿ ಅರ್ಥ ಆಗುತ್ತೆ. ಯಾಕಂತಂದರೆ ಆಪ್ಷನ್ ಚೈನ್ ಅನಾಲಿಸಿಸಲ್ಲಿ ನಾವು ಮಾರ್ಕೆಟಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ನ ಇಂಟರ್ಡೇ ಟೈಮ್ ಫ್ರೇಮಲ್ಲಿ ಎಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು, ಎಲ್ಲಿ ತುಂಬ ರೆಸಿಸ್ಟೆನ್ಸ್ ಇದೆ, ಎಲ್ಲಿ ತುಂಬ ಸಪೋರ್ಟ್ ಇದೆ, ಇದನ್ನು ತುಂಬ ಈಸಿಯಾಗಿ ನಾವು ಕಂಡುಹಿಡಿಬೋದು. ಸೊ ಅದಕ್ಕೋಸ್ಕರ ನೀವೇನಾದರೂ ಒಂದು ವೇಳೆ ಪಾರ್ಟ್ಗಳನ್ನ ಮಿಸ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ನೋಡೋದಕ್ಕಾಗಲಿಲ್ಲ, ಟೈಮ್ ಇಲ್ಲ ಅಂತಂದರೆ ನೀವು ಫ್ರೀ ಮಾಡಿಕೊಂಡು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾಕಂದರೆ ಆಪ್ಷನ್ ಚೈನ್ ಅನಾಲಿಸಿಸಲ್ಲಿ ಪ್ರತಿಯೊಂದು ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಡೇಟಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗಿದ್ರೆ ಬನ್ನಿ ಕತೆ ಹೊಡೋದನ್ನ ಬಿಟ್ಟು ಪ್ರಾಕ್ಟಿಕಲಾಗಿ ಏನಂತಂದು ಹೇಳಿ ನೋಡೋಣ. ಫ್ರೆಂಡ್ಸ್, ಈಗ ನಾವು ಸ್ಕ್ರೀನಲ್ಲಿದ್ದೀವಿ. ಸೊ ಈಗ ನಾವು ಆಪ್ಷನ್ ಚೈನ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡೋಣ. ಸೊ ನೀವು ಯಾರಾದರೂ ಬಿಗಿನರ್ ಆಗಿದ್ದೀರಿ ಅಂತಂದರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಯಾಕಂದರೆ ಆಪ್ಷನ್ ಚೈನ್ ಯಾರಿಗೆ ಇನ್ನೂ ಹೊಸದಾಗಿದೆ, ಇದನ್ನು ಯಾರು ಹೊಸದಾಗಿ ಕೇಳ್ತಾ ಇದ್ದೀರಾ, ಸೊ ಅವ್ರಿಗೂ ಇದು ಕಂಪ್ಲೀಟಾಗಿ ಅರ್ಥ ಆಗುವಂತಹ ಒಂದು ವಿಡಿಯೋ ಬರ್ತಾ ಇರೋದು. ಸೊ ಯಾರು ಸ್ಕಿಪ್ ಮಾಡದೆ ನೋಡಿ. ಸೊ ಫ್ರೀ ಟೈಮಲ್ಲಿ ನೀವು ಇದನ್ನು ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇದು ವಿಡಿಯೋಸು ಒಂದು 2-3 ಪಾರ್ಟಲ್ಲಿ ಬರುತ್ತೆ. ಸೊ ಒಂದೇ ಸಲ ನಾನು ಅಷ್ಟು ಹೇಳ್ತಾ ಹೋಗ್ಬಿಟ್ರೆ ಆಮೇಲೆ ನಿಮಗೆ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಪಾರ್ಟ್ ಬೈ ಪಾರ್ಟ್ ಬಂದಾಗ ಯಾವುದೇ ಪಾರ್ಟಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ಇಲ್ಲಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ಆಪ್ಷನ್ ಚೈನ್ ಓಪನ್ ಮಾಡಬೇಕು ಅಂತಂದರೆ nsindia.comಗೆ ಹೋಗೋಣ. ಸೊ NSE ಇಂಡಿಯಾ ಅಂತಂದೇಳಿ ಇಲ್ಲಿ ನೋಡಿದ್ರೆ ಇದು ನಾನು ಕ್ಲಿಕ್ ಮಾಡಿದೆ. ಸೊ ಡೈರೆಕ್ಟಾಗಿ ನೀವು ಆಪ್ಷನ್ ಚೈನ್ ಅಂತಲೂ ಕ್ಲಿಕ್ ಮಾಡ್ಬೋದು, ನಿಮಗೆ ಬಂದುಬಿಡುತ್ತೆ. ಸೊ ನಾವು NSE ಇಂಡಿಯಾ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ವಿ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಅದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ಈ ಥರ. ಸೊ ಈ ಪೇಜ್ ಓಪನ್ ಆದಮೇಲೆ ನಿಮಗೆ ಆಪ್ಷನ್ ಚೈನು 2 ಕಡೆಯಿಂದ ಸರ್ಚ್ ಮಾಡ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ನೀವು ಮಾರ್ಕೆಟ್ ಡೇಟಾ ಅಂತಿದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ನೋಡಿ ಕೆಳಗಡೆಯಲ್ಲಿ ಆಪ್ಷನ್ ಚೈನ್ ಅಂತೇಳಿ ಏನು ಕಾಣ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸಹಿತ ನಿಮಗೆ ಆಪ್ಷನ್ ಚೈನ್ ಓಪನ್ ಆಗುತ್ತೆ. ಇಲ್ಲೊಂದು ಮೇಲ್ಗಡೆ ಎಲ್ಲೊಂದು ಡೈರೆಕ್ಟಾಗಿ ಒಂದು ಆಪ್ಷನ್ ಇದೆ ಆಪ್ಷನ್ ಚೈನ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸಹಿತ ನಿಮಗೆ ಆಟೋಮೆಟಿಕ್ಕಾಗಿ ಆಪ್ಷನ್ ಚೈನ್ ಓಪನ್ ಆಗುತ್ತೆ. ಒಂದು ವೇಳೆ ನಿಮಗೆ ಪರ್ಟಿಕ್ಯುಲರ್ ಸ್ಟಾಕ್ ಏನಾದರೂ ಬೇಕು ಅಂತಂದರೆ ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ನಾನು ಈಗ ನಿಫ್ಟಿ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ನಾನು ನಿಫ್ಟಿ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನಿಫ್ಟಿನ್ ಡಿರೈವೇಟಿವ್ಸ್ ಅಂತ ಬಂತು, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲೂ ಹೋಗ್ಬಿಟ್ಟು ನಾನು ಆಪ್ಷನ್ ಚೈನ್ ಅಂತಂದೇಳಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೂ ನನಗೆ ಆಪ್ಷನ್ ಚೈನ್ ಓಪನ್ ಆಗುತ್ತೆ. ಸೊ ಈಗ ನಾವು ಆಪ್ಷನ್ ಚೈನ್ ಏನಿದೆ ಇದನ್ನು ನಾವು ಒಂದು 3 ಆಪ್ಷನ್ ನೋಡಿದ್ವಿ. ಒಂದು ಆಪ್ಷನ್ ಚೈನಲ್ಲಿ, ಇನ್ನೊಂದು ಮಾರ್ಕೆಟ್ ಡೇಟಾ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡೋದು, ಇನ್ನೊಂದು ಡೈರೆಕ್ಟಾಗಿ ಸರ್ಚ್ ಮಾಡಿಬಿಟ್ಟು ಆಪ್ಷನ್ ಚೈನ್ ಅಂತೇಳಿ ಹುಡ್ಕೋದು. ಸೊ ಇಷ್ಟೆಲ್ಲ ನಮಗೆ ಒಂದು 3 ಟೈಪ್ ಆಫ್ ಆಪ್ಷನ್ ಚೈನ್ ಸರ್ಚ್ ಮಾಡೋದ್ರಲ್ಲಿ ನೋಡ್ಕೊಂಡ್ವಿ. ಈಗ ನಮ್ಗೆ ಗೊತ್ತಾಗಬೇಕಾಗಿರೋದು ಆಪ್ಷನ್ ಚೈನ್ ಯಾಕೆ ನೋಡ್ತೀವಿ, ಇದರಲ್ಲಿ ಏನು ಸಿಗುತ್ತೆ. ಆಪ್ಷನ್ ಚೈನಲ್ಲಿ ನಮಗೆ ಎಫ್-ಎನ್-ಓದಲ್ಲಿ ಲೀಸ್ಟ್ ಆಗಿರೋಂಥ ಆಬ್ವಿಯಸ್ಲಿ ಆಪ್ಷನ್ ಚೈನ್ ಮೀನ್ಸ್ ಎಫ್-ಎನ್-ಓ ಸ್ಟಾಕ್ಸ್ ಯಾವೆಲ್ಲ ಲೀಸ್ಟ್ ಆಗಿದೆ, ಇಂಡೆಕ್ಸ್ ಯಾವುದಿದೆ, ಸೊ ಅದೆಲ್ಲದು ನಮಗೆ ಅದರ ಆಪ್ಷನ್ ಕಾಂಟ್ರಾಕ್ಟ್ಸ್ ಡೇಟಾ ಏನಿದೆ ನಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಇದರಿಂದ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಸೊ ಇದರಿಂದ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಅದು ಯಾವ ಥರ ಬರುತ್ತೆ ಅಂತಂದೇಳಿ ಅದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಈಗ ನಾವು ಪರ್ಟಿಕ್ಯುಲರ್ ಒಂದೊಂದೇ ಟಾಪಿಕ್ನದ್ರಲ್ಲಿ ನೋಡ್ತಾ ಹೋಗೋಣ. ಈಗ ನಾನು ಇಲ್ಲಿ ಆಪ್ಷನ್ ಚೈನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಆಪ್ಷನ್ ಚೈನ್ ಕ್ಲಿಕ್ ಮಾಡಿದ ಮೇಲೆ ಸೊ ನನಗೆ ಈ ಥರ ಪೇಜಿಗೆ ಓಪನ್ ಆಯಿತು. ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಫ್ಟಿ ಅಂತ ಕಾಣಿಸ್ತಾ ಇದೆ. ಸೊ ನಾನು ಯಾವ ಒಂದು ಸ್ಟಾಕ್ ನನಗೆ ಬೇಕು, ನಾನು ನಿಫ್ಟಿ ಅನಾಲಿಸಿಸ್ ಮಾಡ್ತೀನ ಅಥವಾ ನಂಗೆ ಸ್ಟಾಕ್ ಬೇಕಾ ಅಂತ ತಿಳ್ಕೊಬೇಕು, ನನಗೆ ಸ್ಟಾಕ್ ಚೆಕ್ ಮಾಡಬೇಕು ಅನ್ನೋದಾದರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ನಿಫ್ಟಿ ಬರ್ತಾ ಇದೆ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವ್ದು ಬೇಕಾದ್ರೆ ನಾನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಸಿಂಬಲ್ ಅಂತ ಏನು ಬರ್ತಾ ಇದೆ, ಈ ಸೆಲೆಕ್ಟ್ ಸಿಂಬಲ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಯಾವ ಸ್ಟಾಕಿನ ಒಂದು ಆಪ್ಷನ್ ಚೈನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಎಕ್ಸಾಂಪಲ್ ಈಗ AB ಕ್ಯಾಪಿಟಲ್ ಅನ್ನೋ ಒಂದು ಸ್ಟಾಕ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನನಗಿಲ್ಲಿ AB ಕ್ಯಾಪಿಟಲ್ನ ಕಾಲ್ ಸೈಡು, ಪುಟ್ ಸೈಡು, ಓಪನ್ ಇಂಟ್ರೆಸ್ಟ್ ಏನು ಡೇಟಾ ಇದೆ ನನಗೆ ಅದರಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಇಲ್ಲಿ ನನಗೆ ಎಕ್ಸ್ಪೈರಿ ಡೇಟ್ ಯಾವ್ದು ಬೇಕು, ನನಗೆ ಜೂನಿಂದ ಬೇಕಾ, ಜುಲೈದು. ಸೊ ನಮಗೆ ಇಲ್ಲಿ ಆಪ್ಷನ್ ಚೈನಿಂದ ಏನು ಸ್ಟಾಕ್ಸ್ ಇದೆ ಇದು ನಮಗೆ 3 ಮಂತ್ಸ್ವರೆಗೂ ನಮಗೆ ಕಾಣ್ತಾ ಇದೆ. ಇಲ್ಲಿ ನನಗೆ ಯಾವ ತಿಂಗಳು ಬೇಕು ನಾನು ಆ ತಿಂಗಳದ್ದು ನಾನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನನಗೇನು ಮಾಡ್ತಿದ್ದೀನಿ ಅಂತಂದರೆ ಈಗ ನಾನು ನಿಫ್ಟಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೋಗ್ಬಿಟ್ಟು ನನಗೆ ನಿಫ್ಟಿ 6th ಜೂನ್ ಏನು ತೋರಿಸ್ತಾ ಇದೆ. ಸೊ ನಂಗೆ 13 ಜೂನ್ ಡೇಟಾ ಬೇಕು ಅಂತಂದರೆ, ನನಗೆ 20 ಜೂನ್ ಡೇಟಾ ಬೇಕು ಅಂದರೆ ನಾನು ಕ್ಲಿಕ್ ಮಾಡಿದ್ರೆ ನನಗೆ 20 ಜೂನ್ದು ಸಹಿತ ನನಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 20 ಜೂನಿಗೆ ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಓಪನ್ ಇಂಟ್ರೆಸ್ಟಲ್ಲಿ ಎಲ್ಲ ಸ್ವಲ್ಪ ಡಾಟ್ಸ್ ಕಾಣ್ತಾ ಇದೆ. ಇಟ್ ಮೀನ್ಸ್ ಅಲ್ಲಿ ಜಾಸ್ತಿನೂ ಕಾಂಟ್ಯಾಕ್ಟ್ಸ್ ಇಲ್ಲ ಅಂತಂದೇಳಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಬಂದುಬಿಟ್ಟು 6th ಜೂನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ 6th ಜೂನ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ರಿಫ್ರೆಶ್ ಆಗ್ತಾ ಇದೆ. ಇಲ್ಲಿ ನೋಡಿ ತುಂಬ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ ಕಾಣ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಒಂದು ಎಕ್ಸ್ಪೈರಿ ಡೇಟ್ ಬೇಕು ಅದನ್ನು ನೀವು ತೊಗೊಳ್ಬೋದು. ಇದು ಸ್ಟ್ರೈಕ್ ಪ್ರೈಸ್, ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ನೋಡ್ಬೋದು, ಬಟ್ ಇದೇನು ಅಷ್ಟು ಅವಶ್ಯಕತೆ ಬೀಳಲ್ಲ. ಇದಾದಮೇಲೆ ನೀವು ಇದೇನು ಮಾಡ್ಬೋದು, ಆಪ್ಷನ್ ಚೈನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ನೀವು ಡೇಟಾ ಅದನ್ನು ನೋಡ್ಕೋಬೇಕು ಅಂದರೆ ಇದೊಂದು ಸಹಿತ ಆಪ್ಷನ್ ಚೈನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು. ಯಾವುದೇ ಸ್ಟಾಕ್ ಆಗಲಿ ಅಥವಾ ಇಂಡೆಕ್ಸ್ ಆಗಲಿ ನೀವು ಇದನ್ನ ಇಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಈಗ ನಮಗೆ ಇಲ್ಲಿ ನೋಡ್ತಾ ಇದ್ದೀರಾ ಕಾಲ್ಸ್ ಸೈಡ್ ನಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ, ಇದು ನಮಗೆ ಇಲ್ಲಿ ಬಂದುಬಿಟ್ಟು ಕಾಲ್ ಸೆಟ್ ಕಾಣ್ತಾ ಇದೆ, ಇಲ್ಲಿ ಬಂದುಬಿಟ್ಟು ಪುಟ್ ಸೆಟ್ ಕಾಣ್ತಾ ಇದೆ. ಇದು ಕಂಪ್ಲೀಟಾಗಿ
ಕಾಲ್ ಸೈಡ್ ಇರುವಂತಹ ಡೇಟಾ, ಇದು ಬಂದು ಪುಟ್ ಸೈಡ್ ಇರುವಂತಹ ಡೇಟಾ. ನಾವು ಈ ಒಂದು ಆಪ್ಷನ್ ಚೈನ್ ಏನು ನೋಡ್ತಾ ಇದೀವಿ ಇದನ್ನು ನಾವು ಸೆಲ್ಲರ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ ಯಾವಾಗಲೂ. ಈಗ ಕಾಲ್ ಆಪ್ಷನ್ ಅಂತಂದ್ರೆ ಹೇಳಿ, ಒಬ್ಬ ಆಪ್ಷನ್ ಬೈಯರು ಒಬ್ಬ ಆಪ್ಷನ್ ಸೆಲ್ಲರ್ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಆಪ್ಷನ್ ಬೈಯರ್ ಆದರೆ ಏನಾಗುತ್ತೆ, ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತಂದರೆ, ಈಗ 22,550 ಈ ರೌಂಡ್ ಲೆವೆಲ್ ಏನಿದೆ, ಸೊ ಈ ಲೆವೆಲಲ್ಲಿ ಒಬ್ಬ ಆಪ್ಷನ್ ಬೈಯರ್ ಏನು ಮಾಡ್ತಾನೆ, ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಹೇಳಿ ಕಾಲ್ ಆಪ್ಷನ್ನ ಬೈ ಮಾಡ್ತಾನೆ. ಓಕೆ, ಅದೇ ರೀತಿ ಒಬ್ಬ ಆಪ್ಷನ್ ಸೆಲ್ಲರ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತಂದರೆ ಅವನೇನು ಮಾಡ್ತಾನೆ, ಪುಟ್ಟನ್ನ ಸೆಲ್ ಮಾಡ್ತಾನೆ. ಈ ಏನು 400 ರೂಪಾಯಲ್ಲಿ ಪುಟ್ ಏನು ಕಾಣ್ತಾ ಇದೆ, ಅವನು ಈ ಪುಟ್ಟನ್ನ ಸೆಲ್ ಮಾಡ್ತಾನೆ. ಅದೇ ರೀತಿ ಒಬ್ಬ ಆಪ್ಷನ್ನು ಬೈಯರು ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತಂದರೆ ಅವನೇನು ಮಾಡ್ತಾನೆ, ಈಗೇನು ಎಟ್ ದ ಮನಿ ಅಥವಾ ಇನ್ ದ ಮನಿ, ಔಟ್ ಆಫ್ ದ ಮನಿ, ಅವ್ನಿಗೆ ಯಾವ್ದು ಇದಾಗುತ್ತೆ ಆ ಒಂದು ಆಪ್ಷನ್ನು ಪುಟ್ ಸೈಡಲ್ಲಿ ಅವನು ಪುಟ್ ಆಪ್ಷನ್ನ ಬೈ ಮಾಡ್ತಾನೆ. ಅದೇ ರೀತಿ ಒಬ್ಬ ಆಪ್ಷನ್ ಸೆಲ್ಲರು ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅನ್ನೋದಾದರೆ ಅವ್ರು ಪುಟ್ ಬೈ ಮಾಡಲ್ಲ, ಅವ್ರೇನು ಮಾಡ್ತಾರೆ, ಇಲ್ಲಿ ಬಂದುಬಿಟ್ಟು ಕಾಲ್ ಆಪ್ಷನ್ನ ಸೆಲ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ನು ಸೆಲ್ಲರ್ಗೆ ಇಲ್ಲಿ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಅದು ಮುಂದಿನ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ, ಅದು ದುಡ್ಡು ಜಾಸ್ತಿ ಯಾಕೆ ಬೇಕು ಏನು ಅಂತಂದೇಳಿಲ್ಲ. ಆಪ್ಷನ್ ಬೈಯರಿಗೆ ಒಂದು 10,000 5,000 ಈಗಿರೋ ಪ್ರೀಮಿಯಮ್ಗೆ ಒಂದು ಮಿನಿಮಮ್ 10,000 ಬೇಕಾಗುತ್ತೆ. ಈ ಪ್ರೀಮಿಯಮ್ ಈಗ ಇದು ಇರೋದ್ರಿಂದ, ಎಲೆಕ್ಷನ್ ರಿಸಲ್ಟ್ಸ್ ಇರೋದ್ರಿಂದ ತುಂಬ ಪ್ರೀಮಿಯಮ್ ತುಂಬ ಜಾಸ್ತಿ ಇದೆ. ನಾರ್ಮಲ್ಲು ನಾವು ನೋಡೋದಾದರೆ ಈ ಪ್ರೀಮಿಯಮ್ ಇದ್ರ ಅರ್ಧ ಇರ್ತಿತ್ತು. ಹೆಚ್ಚು ಕಡಿಮೆ ಈಗ ನಾನು ನೆಕ್ಸ್ಟ್ ವೀಕಿಂದ ಎಕ್ಸ್ಪೈರಿ ತೊಗೊಳ್ತಾ ಇದ್ದೀನಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 200 ಹತ್ತಿರ ಇರ್ತಾ ಇತ್ತು. ಈಗ ನೋಡಿದ್ರೆ ಆಲ್ಮೋಸ್ಟ್ 255 ಇನ್ನೂ ಎಕ್ಸ್ಟ್ರಾ ಜಾಸ್ತಿನೇ ಇದೆ ಪ್ರೀಮಿಯಮ್. ಹಾಗಾಗಿ ನಮ್ಗೆ ಇಲ್ಲಿ ಜಾಸ್ತಿ ಕಾಣ್ತಾ ಇದೆ. ಅದೇ ರೀತಿ ನಮಗಿಲ್ಲಿ ಈ ಒಂದು ಆಪ್ಷನ್ ಚೈನ್ ಡೇಟಾದಲ್ಲಿ ನಮ್ಗೆ ಒಂದು 2 ಕಲರ್ ಕಾಣ್ತದೆ ನೋಡಿ. ಈ ಲೈಟ್ ಯೆಲ್ಲೋ ಶೇಡ್ ಏನು ಕಾಣ್ತಾ ಇದೆ, ಇದಕ್ಕೆ ನಾವು ಇನ್ ದ ಮನಿ ಅಂತ ಕರಿತೀವಿ, ಐ ಟಿ ಎಮ್ ಆಪ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೇನಿದು ಇಲ್ಲಿ ಇದೇನು ಎಲ್ಲೋ ಎಂಡ್ ಆಗುತ್ತಲ್ವಾ, ಈ ಏನು ಎಟ್ ದ ಮನಿ ಪ್ರೈಸ್ ಏನು ನಡೀತದೆ 22,530 ಅಂದರೆ 22,550 ನಾವೇನಂತ ಕರಿತೀವಿ, ಎಟ್ ದ ಮನಿ ಅಂತ ಕರಿತೀವಿ. ಸೊ ಇಲ್ಲಿ ಎಟ್ ದ ಮನಿಗೆ ಇಲ್ಲೇನಾಗುತ್ತೆ ಅಂತಂದರೆ ಇದಕ್ಕೆ ನಾವು ಎಟ್ ದ ಮನಿ ಈ ಒಂದು ಲೆವೆಲಲ್ಲಿ ಇರುವಂಥದ್ದಕ್ಕೆ ನಾವು ಎಟ್ ದ ಮನಿ ಅಂತ ಕರಿತೀವಿ. ಈ ವೈಟಲ್ಲಿ ನಮ್ಗೆ ಕಂಪ್ಲೀಟಾಗಿ ಕಾಣ್ತಾ ಇದೆ 22,600 22,650 ಇಲ್ಲಿಂದ ಏನು ಕಾಣ್ತದೆ, ಇದಿಷ್ಟು ಔಟ್ ಆಫ್ ದ ಮನಿ OTM ಆಪ್ಷನ್ಸ್ ಅಂತ ಕರಿತೀವಿ. ಅದೇ ರೀತಿ ಪುಟ್ ಸೈಡ್ ಅಪೋಸಿಟ್ ಆಗುತ್ತೆ. ಪುಟ್ ಸೈಡು ಕಾಲ್ ಸೈಡ್ ಇರೋ OTM ಎಲ್ಲ ಪುಟ್ ಸೈಡಲ್ಲಿ ಏನಾಗುತ್ತೆ, ಇನ್ ದ ಮನಿ ಆಗುತ್ತೆ. ಅದೇ ರೀತಿ ಕಾಲ್ ಸೈಡ್ ಇನ್ ದ ಮನಿ ಏನಿದೆ, ಪುಟ್ ಸೈಡ್ ಅದೆಲ್ಲ ಏನಾಗುತ್ತೆ, ಔಟ್ ಆಫ್ ದ ಮನಿ ಆಗುತ್ತೆ. ಬಟ್ ATM ಏನಿದೆ ಇದು ರಿಮನ್ಸ್ ದ ಸೇಮ್, ಎರಡಕ್ಕೂ ಎಟ್ ದ ಮನಿ ಏನಿರುತ್ತೆ ಸೇಮ್ ಆಗಿರುತ್ತೆ. ನಿಮ್ಗೇನಾದರೂ ATM ಐಟಮ್ OTM ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ ಇದು ಬೆಸ್ಟ್ ವೇ. ನಿಮಗೆ ಆಪ್ಷನ್ ಚೈನ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ವೈಟ್ ಶೇಡ್ ಏನಿದೆ ಇದೆಲ್ಲ OTM ಅಂತಂದೇಳಿ, ಈ ಲೈಟ್ ಎಲ್ಲೋ ಶೇಡ್ ಏನಿದೆ ಇದು ಬಂದುಬಿಟ್ಟು ಇನ್ ದ ಮನಿ ಅಂತಂದೇಳಿ. ಸೊ ಎಟ್ ದ ಮನಿ ಪ್ರೈಸ್ ಇಲ್ಲೇ ನಡೀತಾ ಇದೆ, ಈ ಪ್ರೈಸ್ನ ನೋಡ್ಬಿಟ್ಟು ನಾವೇನು ಕರಿತೀವಿ, ಇದು ಎಟ್ ದ ಮನಿ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಆಪ್ಷನ್ ಚೈನ್ ಹೇಗೆ ಓಪನ್ ಮಾಡಬೇಕು, ಅದು ಯಾವ ರೀತಿಯಿಂದ ಓಪನ್ ಮಾಡ್ಬೋದು, ಬೇಸಿಕ್ ಏನಿದೆ ETM OTM ಇವೆಲ್ಲ ಬೇಸಿಕ್ಸ್ ಆಯಿತು. ನಾವು ಸಿಂಬಲ್ಸ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಎಕ್ಸ್ಪೈರಿ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಇದೆಲ್ಲ ಬೇಸಿಕ್ ಏನಿದೆ ನಾವು ನೋಡ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ. ಸೊ ನಾನು ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ, ಯಾಕಂತಂದ್ರೆ ಯಾರು ತುಂಬ ಬಿಗಿನರ್ಸ್ ಆಗಿದ್ದೀರಾ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ ಒಂದೇ ಸಲಿಗೆ ಎಲ್ಲದನ್ನೂ ಮೈಂಡಲ್ಲಿ ತೊಗೊಳೋದಕ್ಕೆ ಹೋದರೆ. ಈ ಮೊದಲನೇ ವಿಡಿಯೋದಲ್ಲಿ ತುಂಬ ಬೇಸಿಕ್ ಇರುತ್ತೆ. ಸೊ ಯಾರಾದ್ರೂ ತುಂಬ ಬಿಗಿನರ್ ಇದ್ದೀರಾ, ಹೊಸದಾಗಿ ಬಂದಿದ್ದೀರಾ, ಈ ವಿಡಿಯೋನ ಒಂದು 2-3 ಸಲ ನೀವು ನೋಡಿ, ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದಾದ ನಂತರ ಎರಡನೇ ಪಾರ್ಟಲ್ಲಿ ಏನಿದೆ, ನಾನು ಕಂಪ್ಲೀಟಾಗಿ ಇಲ್ಲಿ ಕಾಣ್ತಿರೋಂಥ OI ಚೇಂಜ್ ಇದೆಲ್ಲ ಏನು ಕಾಣ್ತದೆ ಪ್ರತಿಯೊಂದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಈ ಎರಡನೇ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯಿತು ಎರಡನೇ ಪಾರ್ಟು ಅಂತಂದರೆ, ನಿಮಗೆ ಮೂರನೇ ಪಾರ್ಟಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಐಡೆಂಟಿಫೈ ಮಾಡೋದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಎರಡನೇ ಪಾರ್ಟ್ನ ಮಿಸ್ ಮಾಡೋ ಹಾಗೇನಿಲ್ಲ. ಅದೇನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಪದೇ ನೋಡಬೇಕು. ಆ ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಗೊತ್ತಾಗೋದಿಲ್ಲ. ಸೊ ಮಾರ್ಕೆಟಲ್ಲಿ ಇದು ಒನ್ ಆಫ್ ದ ವೇ, ಇದೇನು ಫೈನಲ್ ಅಂತ ಏನಲ್ಲ, ಇದು ಒನ್ ಆಫ್ ದ ವೇ. ಇಂಟ್ರಾಡೇ ಟೈಮ್ ಫ್ರೇಮಲ್ಲಿ ನಿಮಗೆ ಇವತ್ತು ಎಲ್ಲಿ ಹೋಗಬಹುದು, ಸ್ಟಾಕ್ಸ್ಗಾಗಲಿ ಇಂಡೆಕ್ಸ್ಗಾಗಲಿ ನಾವು ತುಂಬ ಈಸಿಯಾಗಿ ಇದರಲ್ಲಿ ಐಡೆಂಟಿಫೈ ಮಾಡಿ ಹೇಳ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ತುಂಬ ಬೇಸಿಕ್ ಆಗಿರುತ್ತೆ. ಈ ವಿಡಿಯೋದ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ಮೇಲೆ ಕಾಣ್ತಿರೋಂಥ ಪ್ರತಿಯೊಂದು ಡೇಟಾದ ಬಗ್ಗೆ ನಾವು ಅನಾಲಿಸಿಸ್ ಮಾಡೋಣ. ಆ ವಿಡಿಯೋನ ಯಾರು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.